ಒಬ್ಬ ಜ್ಞಾನಿ ಇನ್ನೊಬ್ಬ ಜ್ಞಾನಿನ ಐಡೆಂಟಿಫೈ ಮಾಡ್ತಾನೆ, ಒಬ್ಬ ಸ್ಪಿರಿಚುವಲ್ ಇರೋನು ಇನ್ನೊಬ್ಬ ಸ್ಪಿರಿಚುವಲ್ ಪರ್ಸನ್ನ ಐಡೆಂಟಿಫೈ ಮಾಡ್ತಾನೆ. ಅದೇ ಥರ ಒಬ್ಬ ಚಪ್ರಿ ಇನ್ನೊಬ್ಬ ಚಪ್ರಿನೇ ಐಡೆಂಟಿಫೈ ಮಾಡ್ತಾನೆ. ಮಕ್ಕಳು ಒಳ್ಳೆ ಸ್ಕಿಲ್ಸ್ ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ಕೆಟ್ಟ ಪದಗಳಂತೂ ಡೆಫಿನೆಟ್ಲಿ ಕಲಿತಾರೆ. ಈಗಿನ ಟ್ರೆಂಡ್ ಹೆಂಗಿದೆ ಅಂದರೆ, ನೀವು ಯಾವುದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಎಸ್ಪೆಷಲಿ ಕನ್ನಡ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಅಥವಾ ಕನ್ನಡ ಕಾಂಟೆಂಟ್ ಕ್ರಿಯೇಷನಲ್ಲಿ ಎಲ್ಲರೂ ವಲ್ಗರ್ ಲ್ಯಾಂಗ್ವೇಜ್, ಬ್ಯಾಡ್ ಲ್ಯಾಂಗ್ವೇಜ್, ವರ್ಸ್ಟ್ ಲೆವೆಲಲ್ಲಿ ಯೂಸ್ ಮಾಡ್ತಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ಅದೇ ಸ್ಕಿಲ್ಲು ಅಥವಾ ಅದನ್ನೇ ಅವ್ರಿಗೆ ಒಂಥರ ಏನೋ ಪ್ರಶಸ್ತಿ ಅಂತ. ಬಟ್ ಗೊತ್ತಿಲ್ಲ ಅದರ ಇಂಪ್ಯಾಕ್ಟ್ ಎಷ್ಟು ಕಷ್ಟವಾಗಿರುತ್ತೆ ಅಂತ. ಲೆಟ್ಸೆ ನಿಮ್ಮ ಮನೆ ಮಕ್ಕಳು ಅಥವಾ ನಿಮ್ಮ ಮನೇಲಿ ಯಾರ್ದೋ ಕೈಯಲ್ಲಿ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಸಣ್ಣವರು, ಆಯಿತಾ, ಆ ವರ್ಡಿನ ಮೀನಿಂಗೇ ಗೊತ್ತಿರಲ್ಲ. ಅವ್ರು ಯಾವುದೋ ಒಂದು ಫಂಕ್ಷನಲ್ಲಿ ಆ ವರ್ಡ್ ಯೂಸ್ ಮಾಡಿದ್ರು ಅಂದ್ಕೊಳ್ಳಿ ಅಚಾನಕ್ಕಾಗಿ, ನಿಮ್ಮ ಮರ್ಯಾದೆ 3 ಕಾಸಿಗೆ ಬೆಲೆ ಇರಲ್ಲ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ದೇಶದವರು ಸಣ್ಣ ಮಕ್ಕಳು ಅಥವಾ ಬೇರೆ ದೇಶದಲ್ಲಿ ಒಳ್ಳೊಳ್ಳೆ ಸ್ಕಿಲ್ಸು, ಒಳ್ಳೊಳ್ಳೆ ಮ್ಯಾನರ್ಸ್ ಕಲಿಸ್ತಾರೆ. ಇಲ್ಲಿ ಪೇರೆಂಟ್ಸ್ ಅದನ್ನು ಮಾಡಲ್ಲ. ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳು ಹತ್ತ ತಕ್ಷಣ ಅವ್ರಿಗೆ ಮೊಬೈಲ್ ಕೊಡ್ತಾರೆ. ಸೊ ಆ ಮೊಬೈಲಲ್ಲಿ ಎಂತೆಂಥ ಕಂಟೆಂಟ್ಸ್ಗಳು ಫೀಡ್ ತೋರಿಸುತ್ತೆ ಆಲ್ಗೋರಿದಮ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಸೊ ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ, ಎಷ್ಟೊಂದು ಜನ ಮಹಾನ್ ವಿದ್ವಾಂಸರು ಸಿಗ್ತಾರೆ ನಿಮಗೆ. ಅವ್ರು ಎಂತೆಂಥ ಪದಗಳು ಯೂಸ್ ಮಾಡ್ತಾರೆ ಅಂದರೆ ಕಿವಿ ಪಾವನ ಆಗ್ಬಿಡ್ಬೇಕು ನಿಮಗೆ. ಸೊ ಈಗಿನ ಕಾಲದಲ್ಲಿ ಇದು ಕಮ್ಮಿ ಆಗ್ತಿಲ್ಲ, ಯಾಕೆಂದರೆ ಅವ್ರು ಅಂದ್ಕೊಂಡಿದ್ದಾರೆ ಕೆಟ್ಟದಾಗ ಮಾತ್ರ ಜಾಸ್ತಿ ಜನ ನೋಡ್ತಾರೆ. ಸೊ ಅದರ ಅರ್ಥ ಮಾಡ್ಕೊಬೇಕು, ಕ್ರಿಂಜು ಕಾಂಟೆಂಟ್ ಕ್ರಿಯೇಟರ್ಸ್ ಒಂದೇ ಅಲ್ಲ, ಕ್ರಿಂಜ್ ಆಡಿಯನ್ಸ್ ಕೂಡ ಇದ್ದಾರೆ. ಸೊ ನಿಮ್ಮಿಂದನೇ ನೀವು ಒಂದು 100 ವೀಡಿಯೋಸ್ ಅವ್ರು ಮಾಡೋ ನೆಕ್ಸ್ಟ್ ಒಂದು 100 ವೀಡಿಯೋಸ್ನ ಲೈಕು, ಶೇರು, ಕಮೆಂಟು ಏನೂ ಮಾಡಬೇಡಿ, ಏನೂ ಅವರಿಗೆ ಸಪೋರ್ಟೇ ಮಾಡಬೇಡಿ. ಅಂದರೆ ಅವ್ರನ್ನ ನೀವು ಆ ಕಾಂಟೆಂಟ್ಸ್ನ ಕನ್ಸ್ಯೂಮ್ ಮಾಡದೇ ಇದ್ದರೆ ಐ ಬೆಟ್ ನೆಕ್ಸ್ಟ್ ಟೈಮ್ ಅವ್ರು ಆ ಥರ ವೀಡಿಯೋಸ್ ಮಾಡೋದಿಲ್ಲ. ಯಾಕಂದರೆ ಅವ್ರು ಮೋಟಿವೇಶನ್ ಕಳ್ಕೊತಾರೆ. ಅವ್ನು ಎಂಥ ಮೋಟಿವೇಶನಲ್ ಸ್ಪೀಕರೇ ಆಗಲಿ, ಅವನು ಎಂಥ ಕಾಂಟೆಂಟ್ ಕ್ರಿಯೇಟರೇ ಆಗಲಿ, ಎಲ್ಲ ಕಳ್ಕೊಂಡು ಲಾಸ್ಟಿಗೆ ಅವನು ಸರಿಯಾದ ದಾರಿಯಲ್ಲಿ ನಡೀತಾನೆ. ಸೊ ಇದು ನಮ್ಮ ಕೈಲೇ ಇದೆ ಪವರು. ನಾವು ಇದನ್ನು ಎಷ್ಟು ಪ್ರಾಪರಾಗಿ ನಾವು ಅದನ್ನು ಥಿಂಕ್ ಮಾಡ್ತೀವಿ, ಅಷ್ಟು ಚೆನ್ನಾಗಿ ನಾವು ಡೆವಲಪ್ ಆಗ್ತೀವಿ. ಕನ್ಸ್ಯೂಮಿಂಗ್ ಬ್ಯಾಡ್ ಕಾಂಟೆಂಟ್ಸ್ ಲೀಡ್ಸ್ ಟು ಬ್ಯಾಡ್ ಇಂಪ್ಯಾಕ್ಟ್. ನೀವು ಅವ್ರ ಹತ್ರ ಫೋಟೋ ತೆಗೆಸ್ಕೋಬೋದು ಅಥವಾ ಅವರನ್ನು ನೀವು ಸನ್ಮಾನ ಮಾಡ್ಬೋದು. ಬಟ್ ನಿಮಗೂ ಗೊತ್ತು, ಅವರಿಗೂ ಗೊತ್ತು ನೀವೇನಿಗೆ ಸನ್ಮಾನ ಮಾಡ್ತೀರಾ, ನೀವೇನಿಗೆ ಅವರಿಗೆ ಮರ್ಯಾದೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನಿಮಗೂ ಬೇಕಿರೋದು ಚೀಪ್ ಎಂಟರ್ಟೈನ್ಮೆಂಟ್, ನಿಮಗೂ ಬೇಕಿರೋದು ಆ ಚೀಪ್ ಮರ್ಯಾದೆನೇ, ಆಯಿತಾ. ಯಾರೂ ಬಂದ್ಬಿಟ್ಟು ನಿಮಗೆ ಸರ್, ರೆಸ್ಪೆಕ್ಟಬಲ್ ಅಂತ ಏನೂ ಕರೆಯಲ್ಲ. ಯಾಕೆಂದರೆ ನೀವು ಮಾಡ್ತಿರೋ ಕಾಂಟೆಂಟ್ಸೇ ಅಷ್ಟು ಗಲೀಜು, ಅಷ್ಟು ಕೆಳಗಿನ ಮಟ್ಟದ್ದು. ಇದು ನಿಮಗೆ ಅರ್ಥ ಆಗಲ್ಲ, ಯಾಕೆಂದರೆ ನಿಮ್ಮ IQ ಲೆವೆಲೇ ಅದಿಲ್ಲ. ನಿಮಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ ನಿಮ್ಮ ಹೋಗ್ತಿರೋ ದಾರಿ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಿಮ್ಮ ತಲೆಯಲ್ಲಿ ಏನಂತಲ್ಲ ಬ್ರೈನ್ಸಲ್ಲಿ ಇಲ್ಲ ನಿಮಗೆ. ಯಾಕಂದರೆ ಯಾರು ಹೇಳ್ಬಿಟ್ರೆ ಏನು ಅನ್ಕೊತಾರೆ ಅವರು, ಓ ಹೀಸ್ ಹೇಟಿಂಗ್ ಆರ್ ಶೀ ಈಸ್ ಹೇಟಿಂಗ್ ಬಿಕಾಸ್ ಅವ್ರ ಫಾಲೋಯಿಂಗ್ ಕಮ್ಮಿ ಇದೆ, ಅದಕ್ಕೆ ಅವ್ರು ಹೇಟ್ ಮಾಡ್ತಿದ್ದಾರೆ, ಟ್ರಾಲ್ ಮಾಡ್ತಿದ್ದಾರೆ, ರೋಸ್ಟ್ ಮಾಡ್ತಿದ್ದಾರೆ ಅಂತ. ಬಟ್ ನಿಮಗೆ ಅರ್ಥ ಆಗಬೇಕು, ನೀವು ಮಾಡ್ತಿರೋದೇ ಬಕ್ವಾಸ್, ನೀವು ಮಾಡ್ತಿರೋದೇ ಚಪ್ರಿತನ. ಅದು ನಿಮಗೆ ಅರ್ಥನೂ ಆಗಲ್ಲ ಬಿಡಿ.